ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ ಆಫ್ ಮ್ಯೂ. ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ. ಸೊ ಇದು ನನ್ನ ಹೊಸ ವ್ಲಾಗು. ಈ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವಾಗ ನಾವು ಶಿವಮೊಗ್ಗ ಹೋಗ್ತಾ ಇದ್ದೀವಿ. ಸೊ ಇವತ್ತು ನಮ್ಮ ಅಕ್ಕನ ಮಗು ನೋಡೋಕೆ ಹೋಗ್ತಾ ಇದ್ದೀವಿ. ಹಾಗೆ ಇವತ್ತು ಏನೆಲ್ಲ ಆಗುತ್ತೆ ಅನ್ನೋದನ್ನು ಕೂಡ ತೋರಿಸ್ತೀನಿ. ಇವಾಗ ನಾವು ಮನೆಯಿಂದ ಬಿಟ್ಟಿದ್ದೀವಿ. ಸೊ ಆನ್ ದ ವೇಲೆ ಎಲ್ಲಾದರೂ ತಿಂಡಿ ತಿನ್ಕೊಂಡು ಹೋಗೋದು ಅಂತ. ಅನಂತಪುರದಲ್ಲಿ ಅಮ್ಮನ್ನ ಮತ್ತು ತಂಗಿನ ಕರ್ಕೊಂಡು ಹೋಗಬೇಕು. ನಗರದಲ್ಲಿ ಇವಾಗ ಪರಿಮಳ ಪ್ರಸಾದ ಅಂತ ಒಂದು ಹೊಸ ಹೋಟೆಲ್ ಆಗಿದೆ. ಸೊ ನನಗೆ ಆ ಹೆಸರು ಕೇಳಿದಾಗಲೇ ಓಕೆ, ಒಂಥರ ದೇವ್ರದ್ದು ಕನೆಕ್ಷನ್ ಅಲ್ವಾ, ಪರಿಮಳ ಪ್ರಸಾದ ಇದರಲ್ಲಿ ಸಿಗುತ್ತೆ ಮಂತ್ರಾಲಯದಲ್ಲಿ. ಸೊ ಒಂದ್ಸಲ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಇವಾಗ ಆನ್ ದ ವೇ ಅದು ಸಿಗುತ್ತೆ. ಅಲ್ಲಿಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊರಡೋದು ಅಂತ. ಈಗ ಅನಂತಪುರದಲ್ಲಿ ಒಂದು ಸ್ಟಾಪ್ ಹಾಕಿ ಶಿವಮೊಗ್ಗ ಡೈರೆಕ್ಟ್. ಸೊ ತುಂಬ ದಿನದಿಂದ ಇಲ್ಲಿಗೆ ಹೋಗ್ಬೇಕು ಅಂದ್ಕೊಳ್ತಾ ಇದ್ದೆ. ಇವತ್ತು ಹೇಗೂ ತಿಂಡಿ ತಿಂದಿರಲಿಲ್ಲ, ಹಾಗಾಗಿ ಇಲ್ಲಿಗೆ ಹೋಗೋಣ ಆನ್ ದ ವೇ ಇದೆ ಅಂತ ನಾನಿಲ್ಲಿ ಇಡ್ಲಿ ವಡೆ ಮತ್ತು ಪಲಾವ್ ಟ್ರೈ ಮಾಡಿದೆ. ಎರಡೂ ಚೆನ್ನಾಗಿತ್ತು. ಒಂದು ಓಕೆ ಅಂತ ಹೇಳ್ಬೋದು, ಟ್ರೈ ಮಾಡ್ಬೋದು. ಸೊ ನೀವು ಟ್ರೈ ಮಾಡಿದ್ರೆ ಹೊಸ ಹೋಟೆಲ್ ಸಾಗರದಲ್ಲಿ ಅಂತ ಕಮೆಂಟ್ ಮಾಡಿ. ಹಾಗೆ ಅಲ್ಲಿ ಏನು ಚೆನ್ನಾಗಿರುತ್ತೆ ಅಂತ ಹೇಳಿ ಅದನ್ನು ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ. ಮತ್ತು ಇದು ಪಲಾವ್ ಚೆನ್ನಾಗಿತ್ತು ಆ್ಯಕ್ಚುಲಿ, ಟ್ರೈ ಮಾಡ್ಬೋದು ಒಂದ್ಸಲಿ. ಹೋಗ್ತಾ ಕಾರಲ್ಲಿ ಮಲ್ಕೊಳ್ಳೋಣ ಅಂತ ಟ್ರೈ ಮಾಡಿದೆ, ಬಟ್ ಈ ರೋಡ್ ಸರಿ ಇಲ್ಲದೆ ನಿದ್ದೆನೇ ಬರಲಿಲ್ಲ. ಹಾಗೂ ಹಿಂಗೂ ಅನಂತಪುರ ಬಂದೆ. ನನ್ನ ತಂಗಿ ರೆಡಿ ಆಗಿದ್ಲು. ಇಲ್ಲಿ ನಾನು ನನ್ನ ತಂಗಿ ಅಮ್ಮ ಅಂತ ಅಷ್ಟೇ ಅಂತ ಅಂದ್ಕೊಂಡ್ವಿ, ಬಟ್ ಪಾಪು ನೋಡೋಕ್ಕೆ ಎಲ್ಲ ರೆಡಿಯಾಗಿದ್ದರು. ನಮ್ಮ ಅಂಕಲ್ ಮಗ, ಹಾಗೆ ಇಬ್ಬನಿ ಸಾನಿಕಾ. ಹಾಗೆ ಇಲ್ಲಿ ಮರಿ ಹಾಕಿತ್ತು ಬೆಕ್ಕು, ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟ್ ಆಗಿದೆ. ಮರಿಗಳನ್ನೆಲ್ಲ ನೋಡಿಕೊಂಡು ನಾವೆಲ್ಲ ಹೊರಟ್ವಿ ಶಿವಮೊಗ್ಗಕ್ಕೆ ಇವಾಗ. ಸೊ ಅಕ್ಕಂಗೆ 2ನೇ ಪಾಪು ಆಯಿತು. ಸೊ ಬಾಯ್, ನಾನು ತುಂಬ ಜನ ನೋಡಿರ್ತೀರ, ಹಾಕಿದ್ದೆ ಮುಂಚೆ ಎಲ್ಲ ನಾನು ಸ್ಟೋರಿ ಎಲ್ಲ. ಸೊ ಮಗು ಆಗಿದೆ. ಅದನ್ನು ನೋಡೋಕ್ಕೆ ನಾವು ಹಾಸ್ಪಿಟಲಿಗೆ ಫಸ್ಟ್ ಹೋದ್ವಿ. ಸೊ ಹಾಸ್ಪಿಟಲಿಗೆ ಹೋಗಿ ಮಗು ನೋಡಿಕೊಂಡು ಬಂದ್ವಿ. ಮಗು ಅಂತೂ ತುಂಬ ಅಂದರೆ ತುಂಬ ಕ್ಯೂಟಾಗಿತ್ತು. ಸೊ ನಾನು ಫೋಟೋ ವಿಡಿಯೋ ಎಲ್ಲ ತೆಗ್ದಿಲ್ಲ, ಇವಾಗ ಹಾಕಬಾರ್ದು, ಜಸ್ಟ್ ಇದೊಂದು ಕ್ಲಿಪ್ ತೊಗೊಂಡಿದ್ದೀನಿ ಅಷ್ಟೇ. ಸೊ ಇದಾದಮೇಲೆ ಅಮ್ಮಂದು ಇವತ್ತು ಸ್ಟಿಚ್ ಬಿಚ್ಚಿಸೋಕಿತ್ತು. ಅಂದರೆ ನಿಮಗೆ ಹಳೆ ವಿಡಿಯೋ ನೋಡಿದರೆ ಗೊತ್ತು. ಸೊ ಅಮ್ಮಂಗೆ ಹರ್ನಿಯಾ ಆಗಿತ್ತು, ಹಾಗಾಗಿ ಅವರಿಗೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮಾಡಿಸಿದ್ವಿ. ಒಂದು ವಾರ ನಂತರ ಬರೋಕ್ಕೆ ಹೇಳಿದರು. ಬಟ್ ಇವತ್ತು ಹೋಗಿದ್ವಿ, ಡಾಕ್ಟ್ರೇ ಇರಲಿಲ್ಲ ನಮಗೆ. ಆ್ಯಕ್ಚುಲಿ ಅವರು ಇದೇ ಡೇಟ್ಗೆ ಬರೋಕ್ಕೆ ಹೇಳಿದ್ದು, ನಾವು ಹಾಗೆ ಹೋದ್ವಿ. ನೋಡಿದ್ರು ಡಾಕ್ಟ್ರ್ ಇರಲಿಲ್ಲ. ಸೊ ಸುಮಾರು ಹೊತ್ತು ಕಾದು 3 o'clock ಬಂದರು. ನನಗಂತೂ ಫುಲ್ ಟೆನ್ಷನ್ ಆಗೋಗ್ಬಿಡ್ತು, ಒಂಥರ ಫುಲ್ ಫ್ರಸ್ಟ್ರೇಷನ್ ಥರ ಆಗೋಗ್ಬಿಡ್ತು. ಬಟ್ ಸ್ಟಿಲ್ ಡಾಕ್ಟ್ರು ಬಂದರು, ಎಲ್ಲ ನೋಡ್ಕೊಂಡು ಬಂದ್ವಿ. ಹಾಗೆ ಇಲ್ಲಿ ಮ್ಯಾಕ್ಸ್ ಹಾಸ್ಪಿಟಲಲ್ಲಿ ನೋಡ್ತಾ ಇರ್ಬೋದು, ಈ ಥರದೊಂದು ಕೆಫೆ ಇದೆ. ನಾನು ಇಷ್ಟು ದಿನ ಹೋದರೂ ನೋಡೇ ಇರಲಿಲ್ಲ, ಇವತ್ತು ನೋಡಿದೆ. ಫುಲ್ ಎಸ್ಥೆಟಿಕ್ ಆಗಿದೆ ಒಂಥರ ಈ ಕೆಫೆ. ಹಾಗೆ ನಾನು ಮತ್ತೆ ಇಲ್ಲೇ ನಮ್ಮ ಅಕ್ಕನ ಹಾಸ್ಪಿಟ್ಲಿಗೆ ಹೋಗಿಬಿಟ್ಟು, ಅಕ್ಕ ಇರೋ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲೇ ಊಟ ಮಾಡಿ ಅಲ್ಲಿಂದ ಹೊರಟ್ವಿ. ಹಾಗೆ ಇವತ್ತು ಡೇಟ್ ಬಂದುಬಿಟ್ಟು April 11th, ಓಕೆನಾ. ಸೊ ಈ ವಿಡಿಯೋ ಮಾಡ್ತಾ ಇರೋದು ನಾಳೆ ನನ್ನ ಬರ್ಡೇ April 12th. ಸೊ ಹಾಗಾಗಿ ಹೇಗಿದ್ರು ಶಿವಮೊಗ್ಗದಲ್ಲಿ ಒಳ್ಳೆ ಕೇಕ್ ಸಿಗುತ್ತೆ, ಇಲ್ಲಿಂದನೇ ಕೇಕ್ ತೊಗೊಂಡು ಹೋಗೋಣ ಬರ್ಡೇಗೆ ಅಂತ ಅಂದ್ಬಿಟ್ಟು ನಾವು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಹೈಯೆಸ್ಟ್ ರೇಟಿಂಗ್ ಇದ್ದು 7th Heaven ಶಿವಮೊಗ್ಗ. ಸೊ ಇಲ್ಲಿಂದ ನಾವು ಕೇಕ್ ತೊಗೊಳಕ್ಕೆ ಬಂದ್ವಿ. ಆ್ಯಕ್ಚುಲಿ ನನಗೆ ಚಾಕ್ಲೇಟಲ್ಲಿ ಬೇಕಾಗಿತ್ತು, ಡೆತ್ ಬೈ ಚಾಕ್ಲೇಟ್ ಆ ಥರ. ಬಟ್ ಆದರೆ ಇಲ್ಲಿ ಅದು ರೆಡಿ ಇರಲಿಲ್ಲ. ಇನ್ನೊಂದು 7 minutes ಅಂದರು, ಬಟ್ ನಾವು ಅಷ್ಟೊಂದು ವೆಯ್ಟ್ ಮಾಡೋಕ್ಕಾಗಲ್ಲ. ಸೊ ಫಸ್ಟ್ ಟೈಮ್ ನಾನು ಒಂದು ಸತಿನೂ ಯಾವತ್ತೂ ನಾನು ರಸ್ಮಲಾಯಿ ಕೇಕ್ ಟ್ರೈ ಮಾಡಿರಲಿಲ್ಲ. ಸೊ ಹಾಗಾಗಿ ರಸ್ಮಲಾಯಿ ಕೇಕ್ ತೊಗೊಂಡ್ವಿ. 1 kg ಕೇಕ್ ತೊಗೊಂಡು ಇಲ್ಲಿಂದ ನಾವು ಹೊರಟ್ವಿ. ಹಾಗೆ ಅನಂತಪುರ ತನಕ ಹೋಗಬೇಕು. ಸೊ ನೀಟಾಗಿ ಹಿಡ್ಕೊಂಡು ಹೋಗಬೇಕು, ಮತ್ತು ಅದು ಮೆಲ್ಟೇನ್ ಆಗಲ್ಲ ಅಂತ ಹೇಳಿದರು. ಹಾಗಾಗಿ ಈಗ ನಾವು ಸೀದಾ ಅನಂತಪುರ ಹೋಗ್ತಾ ಇದ್ದೀವಿ. ನಾಳೆ ಆ್ಯಕ್ಚುಲಿ ನಾನು ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಇದ್ದೀನಿ. ಹಾಗಾಗಿ ಇಲ್ಲಿಂದ ಕೇಕ್ ತೊಗೊಂಡೋಗಿ ಕಟ್ ಮಾಡೋಣ ಅಂತ. ಮಕ್ಕಳೆಲ್ಲ ನೋಡ್ತಾ ಇರ್ಬೋದು, ಹೋಗ್ತಾ ಇಲ್ಲಿ ಕಾರ್ ಮೇಲ್ಗಡೆ ಈ ಥರ ವಿಡಿಯೋ ಎಲ್ಲ ಮಾಡ್ಕೊಳ್ತಾ ಇದ್ರು. ಹಾಗೆ ನನ್ನ ಬರ್ಡೇಗೆ ತುಂಬ ಜನ ವಿಶ್ ಮಾಡಿದ್ರಿ, ನಿಮ್ಮೆಲ್ಲರಿಗೂ ತುಂಬ ತುಂಬ ಥ್ಯಾಂಕ್ ಯು. ಸೊ ತುಂಬ ಪರ್ಸ್ನಲ್ ಮೆಸೇಜಸ್ ಬಂದಿತ್ತು, ಇನ್ಸ್ಟಾಗ್ರಾಮಲ್ಲಿ ಬಂದಿತ್ತು, ಯೂಟ್ಯೂಬಲ್ಲಿ ಕೂಡ ಕಮೆಂಟ್ ಮಾಡಿದ್ರಿ. ಹಾಯ್ ಗೈಸ್, ಇವಾಗ ನಾವು ಶಿವಮೊಗ್ಗದಿಂದ ಅನಂತಪುರ ಬಂದ್ವಿ. ನಾನು ನೋಡ್ತಾ ಇರ್ಬೋದು, ಇವಾಗ ನಾಳೆ ನನ್ನ ಬರ್ಡೇ ಇರೋದು. ಬಟ್ ಮಕ್ಕಳೆಲ್ಲ ಮಲ್ಕೊಳ್ತಾರೆ, ಮತ್ತು ನಾನು ಬೆಳಗ್ಗೆನೇ ಟೆಂಪಲಿಗೆ ಹೋಗಬೇಕು. ಹಾಗಾಗಿ ಇವಾಗಲೇ ಕೇಕ್ ಕಟ್ ಮಾಡೋಣ ಅಂತ ಕೇಕ್ ತೊಗೊಂಡು ಬಂದ್ವಿ 7th Heaven ಶಿವಮೊಗ್ಗದಿಂದ. ಇವಾಗ ಕೇಕ್ ಕಟ್ ಮಾಡೋಕ್ಕೆ ರೆಡಿ ಆಗಿದ್ದೀನಿ. ಸೊ ಇದು ನನ್ನ ಹೊಸ ಡ್ರೆಸ್. ಈ ಡ್ರೆಸ್ ಲಿಂಕ್ ಏನಾದರೂ ಬೇಕಿದ್ರೆ ಕಮೆಂಟ್ ಮಾಡಿ, ಲಿಂಕ್ ಅಂತ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಮನೆಗೆ ಹೋದ ತಕ್ಷಣ ನಮ್ಮ ಆಂಟಿ ಪಕೋಡ ಮತ್ತು ಟೀ ಎಲ್ಲ ಮಾಡಿದರು ಎಲ್ಲರಿಗೆ. ಸೊ ಎಲ್ಲರೂ ಕುಡಿದ್ರು. ನಾನೇನು ಟೀ ಕುಡಿಯೋಲ್ಲ, ಪಕೋಡ ತಿಂದೆ. ಅದಾದಮೇಲೆ ನಂದು ಬರ್ಡೇ ಕೇಕಲ್ಲಿ ಕಟ್ ಮಾಡೋದು ಅಂತ ಒಂದು ಯೋಚನೆ ಮಾಡ್ತಾಯಿದ್ವಿ. ಸೊ ಎಲ್ಲಿ ಕಟ್ ಮಾಡೋದು, ಎಲ್ಲಿ ಚೆನ್ನಾಗಿ ಬರುತ್ತೆ ಬ್ಯಾಕ್ಗ್ರೌಂಡ್ ಅಂತ ಎಲ್ಲ. ಸೊ ನಮ್ಮ
ಅಂಕಲ್ ಆ ಲೈಟು ಈ ಲೈಟು ಎಲ್ಲ ಹಾಕಿ ಏನೇನೋ ಮಾಡ್ದ. ಬಟ್ ಫೈನಲಿ ನಾನು ಓಕೆ ಇಲ್ಲೇ ಕಟ್ ಮಾಡೋಣ ಬಿಡಿ, ಸಾಕು ಇಲ್ಲಿ ಮುಂದ್ಗಡೆ ಇಲ್ಲಿ ಒಂದು ಟೇಬಲ್ ಇಟ್ಕೊಂಡು ಅಂತ ನಾನು ಟ್ರೈ ಮಾಡ್ತಾ ಇದ್ದೆ ಕೇಕ್ ಕಟ್ ಮಾಡೋ ಥರ. ಬಟ್ ನನಗೇನೋ ಅದಷ್ಟು ಚೆನ್ನಾಗಿ ಬರುತ್ತೆ ಅಂತ ಅನಿಸ್ತಾ ಇರಲಿಲ್ಲ. ಸೊ ಹಾಗಾಗಿ ಏನು ಮಾಡಿದೆ, ಇವ್ರ ಮನೇಲಿ ಸಣ್ಣದಾಗಿ ಒಂದು ಕಾಂಪೌಂಡ್ ಮಾಡಿಸಿದ್ದಾರೆ. ಈ ಕಾಂಪೌಂಡ್ ಹಿಂದ್ಗಡೆ ನೀವು ನೋಡ್ಬೋದು ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಇಲ್ಲೇ ಕೇಕ್ ಕಟ್ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲೇ ಕೇಕ್ ತಗೊಬಂದ್ವಿ ಫ್ರಿಜ್ಜಲ್ಲಿ ಇಟ್ಟಿರೋದನ್ನ ಕೇಕ್ ತಂದು ಎಲ್ಲ ಸೆಟ್ ಮಾಡಿದ್ವಿ. ನನಗೇನು ಇಷ್ಟ ಆಯ್ತು ಅಂದರೆ ಲೈಕ್ ನಾನು ಕೇಕ್ ಕಟ್ ಮಾಡ್ತಾ ಇವರೆಲ್ಲ ಹಿಂದ್ಗಡೆ ನಿಂತ್ಕೊಂಡು ಹ್ಯಾಪಿ ಬರ್ಡೇ ಹೇಳಬೇಕು ಅಂತ. ಸೊ ಹಾಗಾಗಿ ಎಲ್ಲರಿಗೂ ಬರೋಕ್ಕೆ ಹೇಳಿದೆ. ಇದಂತೂ ದೊಡ್ಡ ಫ್ಲಾಪ್ ಶೋ ಆಯಿತಾ. ಲೈಕ್ ನಾನು ಲೈಟ್ಸ್ ಎಲ್ಲ ಆಫ್ ಮಾಡಿ ಇದನ್ನು ಹಚ್ಚೋಣ ಅಂತ ಹಚ್ಚಿದೆ. ಬಟ್ ಆದರೆ ನೋಡ್ತಾ ಇರ್ಬೋದು ಅದು ಹತ್ತಲೇ ಇಲ್ಲ, ಇದು ವೇಸ್ಟ್ ಆಯಿತು. ಸೊ ಏನೋ ಗೊತ್ತಿಲ್ಲ, ಇದೊಂದು ಕೆಲವೊಂದು ಆ ಥರ ಬರುತ್ತೆ ಇರ್ಬೋದು. ಸೊ ಹಾಗಾಗಿ ಇದು ವೇಸ್ಟ್ ಆಯಿತು. ಆಮೇಲೆ ಕೇಕ್ನ ಕಟ್ ಮಾಡೋಕ್ಕೆ ಎಲ್ಲರಿಗೂ ಕರೆದೆ. ಸೊ ಎಲ್ಲರೂ ಬಂದು ನನಗೆ ಹ್ಯಾಪಿ ಬರ್ಡೇ ಟು ಯು ಅಂತ ಹೇಳಿದರು. ತುಂಬ ಖುಷಿ ಆಯಿತು ನನಗೆ. ಹಾಗೆ ಆವಾಗಲೇ ಹೇಳಿದಾಗೆ ಇವತ್ತು ನನ್ನ ಬರ್ಡೇ ಅಲ್ಲ, ನಾಳೆ. ಸೊ ನಾಳೆ ನನ್ನ ಬರ್ತ್ಡೇ ವ್ಲಾಗ್ನ ನಾನು ಇನ್ನೊಂದು ನೆಕ್ಸ್ಟ್ ಪಾರ್ಟಲ್ಲಿ ಹಾಕ್ತೀನಿ. ಹಾಗೆ ತುಂಬ ಜನ ಅಮ್ಮನ ಹೆಲ್ತ್ ಹೇಗಿದೆ, ಹುಷಾರಿದ್ದಾರೆ ಅಂತ ಕೇಳ್ತಾ ಇದ್ರಿ. ಅಮ್ಮ ಹುಷಾರಾಗ್ತಾ ಇದ್ದಾರೆ. ಸೊ ಅವ್ರು ರೆಸ್ಟ್ ತೊಗೊಂಡ್ರೆ ಬೇಗ ರಿಕವರಿ ಆಗ್ತಾರೆ. ಸೊ ನಾನು ಕೇಕ್ ಕಟ್ ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋನ ಇನ್ನೂ ಇನ್ಫಾರ್ಮೇಟಿವ್ ಮಾಡೋಕ್ಕೆ ಒಂದು ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಹೋಗಿ ಆ ರೆಸಿಪಿನ ನೋಡ್ಕೊಂಬನ್ನಿ, ಆಮೇಲೆ ಕೇಕ್ ಕಟ್ ಮಾಡ್ತೀನಿ. ಸೊ ನಾನಿವತ್ತು ಒಂದು ಡಿಫ್ರೆಂಟ್ ಆಗಿರೋ ರೆಸಿಪಿ ತೋರಿಸ್ತಾ ಇದ್ದೀನಿ. ಇದೇನಂತ ಸ್ವಲ್ಪ ಜನಕ್ಕೆ ಅಷ್ಟೇ ಗೊತ್ತಾಗುತ್ತೆ. ಸೊ ಇವಾಗ ನಿಮ್ಗೆಲ್ಲರಿಗೂ ಗೊತ್ತು ನುಗ್ಗೆಕಾಯಿ ಎಷ್ಟು ಸೂಪರ್ ಫುಡ್ಡು. ನುಗ್ಗೆಕಾಯಿ ಸೊಪ್ಪು, ನುಗ್ಗೆ ಸೊಪ್ಪನ್ನ ಪಲ್ಯ, ಸಾರು ಏನೇನೋ ಮಾಡ್ಕೊಂಡು ತಿಂತಾರೆ. ಇವತ್ತು ನಾನು ನುಗ್ಗೆ ಸೊಪ್ಪಲ್ಲ, ನುಗ್ಗೆ ಹೂವಿಂದ ಒಂದು ಪಲ್ಯ ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ ನಾನಿಲ್ಲಿ ಹೆಸರು ಬೇಳೆನ ತೊಳೆದು ಸ್ವಲ್ಪ ನೆನೆಸಿಡ್ತಾ ಇದ್ದೀನಿ. ನಾನಿಲ್ಲಿ 2 ಈರುಳ್ಳಿ ಹಾಗೆ 1 ಟೊಮ್ಯಾಟೊ ತೊಗೊಂಡಿದ್ದೀನಿ. ನಾರ್ಮಲಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ, ಏನು ಸಣ್ಣ ಕಟ್ ಮಾಡ್ಕೋಬೇಕು ಅಂತ ಏನಿಲ್ಲ. ನುಗ್ಗೆ ಸೊಪ್ಪು ಎಷ್ಟು ಒಳ್ಳೆಯದೋ ನಮಗೆ, ನುಗ್ಗೆ ಹೂ ಕೂಡ, ಈ ಹೂವು ತುಂಬಾ ಒಳ್ಳೆಯದು. ಇದರಲ್ಲಿ ವಿಟಮಿನ್ಸು, ಪೊಟ್ಯಾಷಿಯಮ್ಮು ಎಲ್ಲದೂ ಇದೆ. ಹಾಗೆ ಇಮ್ಯುನಿಟಿ ಕೂಡ ಜಾಸ್ತಿ ಮಾಡುತ್ತೆ. ಈ ಶುಗರ್ ಇರೋರಿಗೆ, ಡಯಾಬಿಟಿಸ್ ಇರೋರಿಗೆ ಬೆಸ್ಟ್ ಅಂತ ಹೇಳ್ಬೋದು. ಸೊ ನಿಮ್ಮ ಮನೇಲಿ ಏನಾದರೂ ಈ ನುಗ್ಗೆ ಸೊಪ್ಪು ಕಾಣಿಸಿದ್ರೆ ದಯವಿಟ್ಟು ಒಂದ್ಸತಿ ಮಾಡ್ಕೊಳ್ತೀನಿ. ತಿಂದವ್ರಿಗೆ ಗೊತ್ತು ಅದ್ರ ಟೇಸ್ಟು ಅಷ್ಟು ಸಖತ್ತಾಗಿರುತ್ತೆ. ನಾನು ಆ್ಯಕ್ಚುಲಿ ಇದನ್ನ 1-2 ಸಲ ತಿಂದಿದ್ದು. ಫಸ್ಟ್ ನಮ್ಮಮ್ಮ ಮಾಡಿಕೊಟ್ಟಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ ಎಲ್ಲ ಮಾಡ್ಕೊಂಡ್ಬಿಟ್ರಂತೂ ವಾವ್ ಅಂತ ಹೇಳ್ತೀನಿ. ಸೊ ವೆರಿ ಸಿಂಪಲ್, ನಾನು ಸಿಂಪಲ್ ರೆಸಿಪಿ ಮಾಡ್ತಾ ಇರೋದು ಇವತ್ತು. ಒಂದು ಪ್ಯಾನ್ ಇಟ್ಟಿದ್ದೀನಿ, ಇದಕ್ಕೆ 1 ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಹಾಗೆ ಒಂದು ಅರ್ಧ ಬೆಳ್ಳುಳ್ಳಿ ಗೆಡ್ಡೆನ ಜಜ್ಕೊಂಡಿದ್ದೀನಿ. ಒಂದು 4-5 ಬೆಳ್ಳುಳ್ಳಿ ಹೆಸರು ಅದನ್ನು ಜಜ್ಜಿ ಹಾಕಿದ್ದೀನಿ. ಹಾಗೆ ಒಂದು ಸ್ವಲ್ಪ ಸಾಸಿವೆ, ಒಣಮೆಣಸು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಒಂಥರ ಇದನ್ನು ಚೆನ್ನಾಗಿ ಎಣ್ಣೆಲಿ ಹುರ್ಕೊಂಡ್ರೆ ಮಾತ್ರ ಒಂದು ಫ್ಲೇವರ್ ಚೆನ್ನಾಗಿ ಬರುತ್ತೆ. ಸೊ ಇದಾದಮೇಲೆ ಸಿಂಪಲಾಗಿ ಏನು ಕಟ್ ಮಾಡಿದ್ವಿ 2 ಈರುಳ್ಳಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಅರಿಶಿನದ ಪುಡಿ. ಆಮೇಲೆ ಈ ಹೂವೇನಿದೆಯಲ್ಲ ಇದನ್ನು ನಾವು ಬಿಡಿಯಾಗಿ ಬಿಡಿಸಿಟ್ಕೋಬೇಕು. ಬಿಡಿಸಿಟ್ಕೊಂಡು ನೀಟಾಗಿ ತೊಳಿಬೇಕು, ಬಿಕಾಸ್ ಇದರಲ್ಲಿ ಏನಾದರೂ ಹುಳ ಗಿಳ ಇದ್ದರೆ ಹೋಗಬೇಕು. ಅದಾದಮೇಲೆ ಟೊಮ್ಯಾಟೊ ಹಾಕ್ಕೊಂಡು ಮತ್ತು ಈ ಹೂ ತೊಳೆದಿರೋದನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಸೊ ಇದು ಹೇಗಂದರೆ ರುಚಿಗೆ ಎಷ್ಟು ಬೇಕು ಅದಕ್ಕಿಂತ ಸ್ವಲ್ಪ ಕಡಿಮೆ ಉಪ್ಪು ಹಾಕ್ಕೊಳ್ಳಿ. ಬಿಕಾಸ್ ಹೂವು ಫಸ್ಟ್ ಜಾಸ್ತಿ ಕಾಣಿಸುತ್ತೆ, ಆಮೇಲೆ ಅದು ತುಂಬ ಕಡಿಮೆ ಆಗುತ್ತೆ ಬೆಂದ ಮೇಲೆ. ಆವಾಗ ಉಪ್ಪು ಹಾಕ್ಬಿಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಫಸ್ಟು ಈ ಹೂವಲ್ಲಿರೋ ಮಾಯ್ಶ್ಚರನ್ನೇ ಬಿಟ್ಕೊಂಡು ಸ್ವಲ್ಪ ಅದು ಬೇಯಬೇಕು. ಅದಾದಮೇಲೆ ನಾವು ಏನು ನೆನೆಸಿಟ್ಟಿದ್ವಲ್ಲ ಹೆಸರು ಬೇಳೆ ಅದನ್ನು ಹಾಕಿದ್ದೀನಿ. ಅದಾದಮೇಲೆ ನಿಮಗಿಲ್ಲಿ ಟೇಸ್ಟ್ ನೋಡಿ ಉಪ್ಪು ಅಥವಾ ಮಸಾಲೆ ಪೌಡರ್ ಏನಾದ್ರು ಬೇಕಾದರೆ ಹಾಕ್ಬೋದು. ನಾನಿಲ್ಲಿ ಸ್ವಲ್ಪ ಅಂದರೆ ಸ್ವಲ್ಪ ಒಂದು ಅರ್ಧ ಚಮಚ ಕೊತ್ತಂಬರಿ ಪೌಡ್ರ್ ಹಾಕಿದ್ದೀನಿ. ಇದು ಹಾಕಿಬಿಟ್ಟು ಮತ್ತೆ ಒಂದು ರೌಂಡ್ ಮಿಕ್ಸ್ ಮಾಡಿ ಒಂದು ಅರ್ಧ ಗ್ಲಾಸ್ ಸಣ್ಣ ಗ್ಲಾಸಲ್ಲಿ ನೀರು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು 5 ನಿಮಿಷ ಈ ಥರ ಬೇಯಿಸಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಪಲ್ಯ ರೆಡಿ. ರೊಟ್ಟಿ ಜೊತೆ ಅಂತೂ ಸ್ವರ್ಗ ಥರ ಇರುತ್ತೆ. ಒಂದ್ಸಲ ಸಿಕ್ಕರೆ ಟ್ರೈ ಮಾಡಿ. ಸೊ ನಿಮಗೆ ರೆಸಿಪಿ ತೋರಿಸಾಯ್ತು, ಬನ್ನಿ ಕೇಕ್ ಕಟ್ ಮಾಡ್ತೀನಿ. ನ್ಯಾಷನಲ್ ಆನ್ಸೆಮ್ ಹಾಗೆ ನನ್ನ ತಂಗಿ ಅವಳಿಗೆ ನೈಲ್ ಪಾಲಿಶ್ ಹಚ್ಕೋತಾ ಇದ್ಲು. ನನ್ನ ಬರ್ಡೇ ನನಗೂ ಹಚ್ಚೆ ಅಂತ ಹೇಳಿದ್ಕೆ ನನಗೂ ಹಚ್ಚಿದ್ಲು. ಸೊ ಇದು ಡೈಲಿ ವ್ಲಾಗ್ ಅಥವಾ ಪ್ರೀ ಬರ್ಡೇ ವ್ಲಾಗ್ ಆಗಿತ್ತು. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ, ಹ್ಯಾಪಿಯಾಗಿರಿ. ಜೈ ಶ್ರೀ ಕೃಷ್ಣ, ಬಾಯ್.